ಯಪ್ಪಾ ಇಟ್ಸ್ ಯೋರ್ ನಕನ್ಲೇ. ನಮಸ್ಕಾರ ಕರ್ನಾಟಕ ಜನರಿಗೆ, ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನನಗಾಗೋರಿಗೆ ಆಗ್ತಿರೋರಿಗೆ. ಸೊ ಬೆಳಗ್ಗೆ ಎದ್ದು ಬಿಟ್ಟಿದ್ದೀನಿ. ಅಷ್ಟು ಬೇಗ ಅಂತೂ ಏನು ಎದ್ದಿಲ್ಲ, 9 ಗಂಟೆಗೆ ಎದ್ದಿದ್ದೀನಿ. ಆಹಾ, ಅದೇನೋ ಗೊತ್ತಿಲ್ಲ ಗುರು, ನನಗೆ ನಾನೇನಾರೋ ಕಷ್ಟಪಟ್ಟರೆ ಮಾತ್ರ ನನಗೆ ಒಳ್ಳೆ ನಿದ್ದೆ ಬರೋದು. ನನಗೇನಾರೋ ಕಷ್ಟಪಟ್ಟಿಲ್ಲ ಅಂದರೆ ರಾತ್ರಿ ಹೊತ್ತು ಕೊಡ್ತಾ ಇರ್ತೀನಿ, ಯಾಕಪ್ಪ ಇವತ್ತು ಕಷ್ಟಪಟ್ಟಿಲ್ಲ, ಏನು ತಪ್ಪು ಮಾಡಿಬಿಟ್ಟೆ ಇವತ್ತು, ಯಾಕೆ ನಾನು ಇವತ್ತು ಕಷ್ಟಪಟ್ಟಿಲ್ಲ, ಯಾಕೆ ನಾನು ಇವತ್ತು ಅಂದ್ಕೊಂಡಿರೋದು ಏನೂ ಆಗಿಲ್ಲ. ನನಗೆ ಆ ಥರ ಅನಿಸ್ಬಿಡುತ್ತೆ. ನಾನು ಯಾವ ಥರ ತುಂಬ ಕಷ್ಟಪಟ್ಟು ವೀಡಿಯೋ ಎಡಿಟಿಂಗ್ಸ್ ಮಾಡಿ ನೈಟು 3-4 ಗಂಟೆ ಆದರೆ ನನಗೆ ಅವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದು. ಯಾಕಂದರೆ ನಾನೇನು ಅಂದ್ಕೊತೀನಿ ಅಂದರೆ, ನನಗೆ ನನ್ನ ಕೆಲಸನೇ ದೇವರು. ನಾನು ಬೇಕಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ ನನಗೆ ಪರವಾಗಿಲ್ಲ, ಅಥವಾ ನಾನು ಯಾರಿಗಾರೋ ಒಳ್ಳೇದು ಮಾಡಿದ್ರೇನೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಿದ್ರೇನೂ ಪರವಾಗಿಲ್ಲ. ಬಟ್ ನನಗೆ ನನ್ನ ಕೆಲಸನೇ ದೇವರು. ಸೊ ನನಗೆ ಕೆಲಸಕ್ಕಿಂತ ದೊಡ್ಡತನ ಬೇರೆ ಯಾವುದೂ ಇಲ್ಲ. ಸೊ ಮತ್ತೆ ಹೋಗ್ತಾಯಿದ್ದೀನಿ ವರ್ಕೌಟ್ಸ್ಗೆ. ನನ್ನ ಕೆಲಸ ಮಾಡೋಕ್ಕೆ ಬೇಗ ಸಿಗೋಣ. ಫ್ರೆಶ್ ಮಕ ಎಲ್ಲ ತೊಳ್ದಾಯಿತು, ಬೇರೆ ಕಡೆನೂ ತೊಳ್ದಾಯಿತು. ಸೊ ನಾನು ಇವಾಗ ಕುಡಿತಾ ಇದ್ದೀನಿ ಸ್ಟ್ರಾಂಗ್ ಕಾಫಿ. ಸೊ ಇವತ್ತಿನ ಕ್ರೇಜಿ ವರ್ಕೌಟ್ ಮಾಡಬೇಕು ಕ್ಯಾಲಿಸ್ಥಾನಿಕ್ಸಲ್ಲಿ. ಸೊ ಇವತ್ತು ಚಿನಪ್ಸು, ಡಿಪ್ಸು, ಆ್ಯಪ್ಸು ಕ್ರೇಜಿಯಾಗಿ ಕಿಲ್ ಮಾಡಿಬಿಡ್ತೀನಿ. ಕ್ರೇಜಿಯಾಗೆ ಬನ್ನಿ ನೀವು, ನಾನು ಯಾವ ಥರ ಕಿಲ್ ಮಾಡ್ತೀನಿ ಅಂತ ನೀವು ನೋಡಲೇಬೇಕು. ಅದಾದಮೇಲೆ ನೀವು ನಿಮ್ಮ ವರ್ಕೌಟಲ್ಲಿ ಕಿಲ್ ಮಾಡಬೇಕು. ಆವಾಗಲೇ ಮೋಜಾ. ಮಚ್ಚ ಕಾಫಿ ಕುಡಿತಾ ಇದ್ದೀನಿ ಮಚ್ಚ. ಬೆಳಗ್ಗೆ ವರ್ಕೌಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅಚೂಸ್ ಕ್ಯಾಲಿಸ್ಥಾನಿಕ್ಸ್ಗೆ, ಕಾಲ್ಡ್ ಬ್ಲ್ಯಾಕ್ ಆಪ್ಸ್. ಇವತ್ತಂತೂ ಖರಾಬಾಗಿ ವರ್ಕೌಟ್ ಮಾಡಬೇಕು. ಯಾಕಂದರೆ ನೆನ್ನೆನೂ ವರ್ಕೌಟ್ ಮಾಡಿದೆ ಸಂಡೇ. ಬಟ್ ಎವ್ರಿ ಡೇ ವರ್ಕೌಟ್ ಮಾಡಿದ್ರೆ ಇನ್ನೂ ತುಂಬ ಹೆಲ್ತಿಯಾಗಿರ್ತೀನಿ, ಚೆನ್ನಾಗಿರ್ತೀನಿ, ಜೀವನದಲ್ಲಿ ಬೇಗ ಮುಂದೆ ಬರ್ತೀನಿ. ಸೊ ನನ್ನ ಮೈಂಡ್ ಸೆಟ್ ಆ ಥರ ಗುರು. ನಾನು ಯಾವತ್ತೂ ಒಂದಿನೂ ವರ್ಕೌಟ್ ಮಾಡ್ದಿರಂಗಂತೂ ಮಿಸ್ ಅಂತೂ ಮಾಡೋದೇ ಇಲ್ಲ. ಇನ್ ಕೇಸ್ ಏನಾರು ಮಿಸ್ ಮಾಡಿದ್ರೇನು 2 ಅವರ್ ವರ್ಕೌಟ್ ಮಾಡೋದು, ಏನಿಲ್ಲ ಅಂದ್ರೇನು 4 ಅವರ್ ವರ್ಕೌಟ್ ಮಾಡ್ತೀನಿ. ಓಹೋ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಅಚೂಸ್ ಕ್ಯಾಲಿಸ್ಥಾನಿಕ್ಸಿಗೆ ಬಂದುಬಿಟ್ಟಿದ್ದೀನಿ. ಸೊ ಇವತ್ತಿನ ಬೆಳಗ್ಗೆ ವರ್ಕೌಟ್ ಏನು ಅಂದರೆ ಚಿನಪ್ಸು, ಆಮೇಲೆ ಡಿಪ್ಸು, ಆಮೇಲೆ ಆಪ್ಸು. ಅವಾಗಲೇ ಹೇಳಿದ್ನಲ್ಲ, ಅದೇ ಗಿಂಜೆಲ್ಲ ಮಾಡಲ್ಲ. ಪ್ರೀ ವರ್ಕೌಟ್ ಕುಡ್ದಾಯಿತು. ಯಾವ್ದು ಕುಡ್ದೆ ಅಂದರೆ ವ್ರಾತೆಕ್ಸ್ ಏನಿಲ್ಲ, ಕುಡ್ದು ಒಂದು 10-15 ನಿಮಿಷಕ್ಕೆ ನಕ್ಕನ್ ಕಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೆವೆಲಾಗಿ ವರ್ಕೌಟ್ ಮಾಡ್ಬೋದು, ಕ್ರೇಜಿಯಾಗಿರುತ್ತೆ. ನಿಮ್ಗೆ ಯಾರಾದರೂ ಕ್ರೇಜಿ ವರ್ಕೌಟು ಅಥವಾ ಪರ್ಫಾರ್ಮೆನ್ಸ್ ಏನಾದ್ರು ಬೇಕು ಅಂದರೆ ಪ್ಲೀಸ್ ಯೂಸ್ ವ್ರಾತೆಕ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ ನನ್ನ ಡಿಸ್ಕೌಂಟ್ ಕೋಡ್ ನಕ್ಕನ್ಲೇ MB ಅಂತ ಇದೆ. ಅಟ್ಲೀಸ್ಟ್ ಒಂದು ಚೂರಾರೋ ನನ್ನ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಲೆಟ್ಸ್ ಗೋ ಫಾರ್ ವರ್ಕೌಟ್. ಸೊ ಚಿನಪ್ಸ್ ವರ್ಕೌಟ್ಗೆ ಫಸ್ಟು 10 kg ಪ್ಲೇಟಲ್ಲಿ
ಏನಿಲ್ಲ, ನಾನು 10 reps ವಾರ್ಮ್ ಅಪ್ ಮಾಡಾದ್ಮೇಲೆ 20, 30, 40, 50 ನೋಡೋಣ. ಇವತ್ತು 50 ಪ್ರಾಪರ್ ಆಗಿ ಹೋಗಲ್ವಾ ಅಂತ. ಚಿನ್ನಪ್ಸ್ಗೆ ಪ್ರಾಪರ್ ಶೋಲ್ಡರ್ ಲೆಂತ್ಗೆ ಕೈ ಇಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ಪ್ರಾಪರ್ ಕತ್ತು ಇಲ್ಲಿ ಹೋಗ್ಬೇಕು. Crazy. Crazy bro, crazy. ಇದಾದ್ಮೇಲೆ ನಾನು ತಗೊಂತೀನಿ ಪ್ರಾಪರ್ 1 minute ರೆಸ್ಟ್. ಸೆಕೆಂಡ್ ಡೌನ್ ಚಿನ್-ಅಪ್ಸ್ 20 kgs, ಮೆಟಲ್ weights 20 kgs. ರಬ್ಬರ್ weights ಅಲ್ಲಿ ತುಂಬಾ weights ಕಮ್ಮಿ ಇರುತ್ತೆ, ಮೆಟಲ್ weights ಅಂದ್ರೆ ಪ್ರಾಪರ್ weights ಇರುತ್ತೆ. ಸೊ 20 kg ಅಲ್ಲಿ ಎಷ್ಟು ಸ್ಟೆಪ್ಸ್ ಹೊಡಿತೀನಿ ಅಂತ ನೋಡೋಣ. ನಾನೇನಾದ್ರು PR ಬ್ರೇಕ್ ಮಾಡ್ಬೇಕಂದ್ರೆ ನಾನು ಜಾಸ್ತಿ ರೆಪ್ಸ್ ಎಲ್ಲ ಹೊಡೆಯೋಲ್ಲ. ಸೊ ಪ್ರಾಪರ್ 1, 2, ಮ್ಯಾಕ್ಸ್ 3. ಸೊ ಆ ಎನರ್ಜಿ ಇರುತ್ತೆ ಹಾಗೇನೆ. ಸೊ ಲೆಟ್ಸ್ ಗೋ ವಿತ್ 20 kgs. ಲೆಟ್ಸ್ ಗೋ. ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ರೆಪ್ಸ್ ಹೊಡಿಬೋದಾಗಿತ್ತು, ಬಟ್ ನಾನು PR ಬ್ರೇಕ್ ಮಾಡಬೇಕು. ಸೊ ಕಮ್ಮಿ ರೆಪ್ಸ್ ಹೊಡಿತೀನಿ, ವಿತ್ PR ಬ್ರೇಕ್ ಮಾಡಲೇಬೇಕು. ಸೊ ನಾನು ಎವ್ರಿ ಡೇ ನನ್ನ PR ನಾನು ಬ್ರೇಕ್ ಮಾಡ್ತಾನೆ ಹೋಗ್ತೀನಿ. ಒಂದಿನೂ ಮಿಸ್ ಮಾಡಲ್ಲ. ಓಕೆ ಇವತ್ತು ಅಷ್ಟು ಮಾಡಿದೆ ಅಂತ. ಸೊ ಎವ್ರಿ ಡೇ ನಾನು ನನ್ನ PR ಕಿಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದೇ ನನ್ನ ಸೂಪರ್ ಪವರ್. ಲೆಟ್ಸ್ ಗೋ ವಿತ್ 30 kgs. 30 kg next level. Let's go. Oh, 30 kg chin-ups. Let's go. Let's go. ಒಳ್ಳೆ ಮಜಾ ಇರುತ್ತೆ ಗುರು, ಸೀರಿಯಸ್ ಆಗಿ. ಎವ್ರಿ ಡೇ ವರ್ಕೌಟ್ ಮಾಡಿ ಬಾಡಿ ಹ್ಯಾಬಿಟ್ ಆಗ್ಬಿಟ್ಟಿದೆ. ವರ್ಕೌಟ್ ಮಾಡಿಲ್ಲ ಅಂದರೆ ನಿದ್ದೆನೇ ಬರಲ್ಲ, ಟೆನ್ಷನ್ ಆಗ್ಬಿಡುತ್ತೆ ನಮ್ಮ ಬಾಡಿಗೆ. ವರ್ಕೌಟ್ ಮಾಡಿದ್ರೇ ನೆಮ್ಮದಿ. Finally, 40 kgs chin-ups. Oh, let's go, man. We can do it. Easy. Let's go. Let's go, man. Let's go.
Crazy, bro, crazy. What a feeling of 40 kgs. Next, close to 50. 50 ಮಾಡ್ತೀನಿ, ಬಟ್ ಒಂದೊಂದ್ಸಲಿ ಇಲ್ಲಿವರೆಗೆ ಬಂದು ಆಗ್ಬಿಡುತ್ತೆ. ಸೊ ಇವತ್ತು ಏನೇ ಮಾಡಲಿ, ಐ ಜಸ್ಟ್ ಹ್ಯಾವ್ ಟು ಪುಟ್ ಮೈ ನೆಕ್ ಡಾಟ್ ಅಂತ ಕಮ್ ಬ್ಯಾಕ್. ಲೆಟ್ಸ್ ಗೋ. ಲೆಟ್ಸ್ ಗೋ ವಿತ್ 50 kgs ಅನ್ಕೊಳ್ಳಿ. ಫೈನಲಿ ಇವತ್ತೊಂದು 50 kg ಟಚ್ ಮಾಡಲೇಬೇಕು. ಬಾರ್ಗೆ ಕತ್ನ, ಇಲ್ಲಾಂದ್ರೆ ನನ್ನಂತ ದೊಡ್ಡ ಮುಟ್ಟಾಳ್ ನನ್ನ ಮಗ ಬೇರೆ ಯಾರು ಇಲ್ಲ. ಲೆಟ್ಸ್ ಗೋ. ಏನೇ ಆಗಲಿ ಮಾಡಬೇಕು. ಲೆಟ್ಸ್ ಗೋ. 50 kg ಬ್ರೋಸ್, 50 kgs. ಲೆಟ್ಸ್ ಗೋ ದೇವ್ರೆ, ಲೆಟ್ಸ್ ಗೋ. ಸೊ ನಾನು ಆವಾಗಲೇ 50 kg ಚಿನಪ್ಸು ಮಾಡಿದೆ, ಬಟ್ ಆ ಪ್ರಾಪರ್ ಎಪ್ಪು ಬರೀ ಇಲ್ಲಿವರೆಗೆ ಅಷ್ಟೇ ಬರಲಿಲ್ಲ, ಪ್ರಾಪರ್ ಆಗಿ ಹೋಗಿಲ್ಲ. ಬಟ್ ಹೋದ್ಸಲಿ ಮಾಡಿದಾಗ ಪ್ರಾಪರ್ ಆಗಿ ಹೋಗಿತ್ತು. ಈ ಸಲ ಮತ್ತೆ 45 kgs ಮಾಡ್ತೀನಿ. 45 kgs ಮಾಡಾದ್ಮೇಲೆ ನೋಡೋಣ, ಇದೇನಾದ್ರು ಪ್ರಾಪರ್ ಆಗಿ ಹೋಯ್ತು ಅಂದ್ರೆ ಮತ್ತೆ 50 ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ಮತ್ತೆ ನಾಳೆ ಮಾಡ್ತೀನಿ. ನನ್ನ ಕೆಲಸ ಏನು, ನನ್ಗೇನು ಇಷ್ಟ ಅದ್ರ ಮೇಲೆ ನಾನು ತುಂಬ ಫೋಕಸ್ಡ್ ಆಗಿ ಇಡ್ತೀನಿ. ಅದ್ರ ಮೇಲೆ ಕೆಲಸ ಮಾಡ್ತೀನಿ, ಬೇರೆ ಕೆಲಸ ಏನು ಮಾಡಲ್ಲ. ಒಂದೇನು ಅನ್ಕೊಂತೀನಿ, ಆ ಕೆಲಸ ಮುಖ್ಯವರೆಗೂ ನಾನು ಬೇರೆ ಕೆಲಸಕ್ಕೆ ಹೋಗೋದೇ ಇಲ್ಲ. ಅದ್ಮೇಲೆ 100% ಕೊಡಬೇಕು, ಆಮೇಲೆ ಬೇರೆ ಕೆಲಸನೇ ಬೇರೆ ವರ್ಕೌಟ್. ಸೊ ಲೆಟ್ಸ್ ಗೋ ವಿತ್ 45 kg ಚಿನಪ್ಸ್. ಲೆಟ್ಸ್ ಗೋ. ಎಸ್ ಮ್ಯಾನ್, ಐ ಥಿಂಕ್ ದೇವ್ರೆ ಹೋಗ್ಬಿಡ್ಲಪ್ಪ. ಜೈ ಆಂಜನೇಯ. ಲೆಟ್ಸ್ ಗೋ. ಜೈ ಜೈ ಆಂಜನೇಯ. ಅಟ್ಲೀಸ್ಟ್ ಟಚ್ ಆಯ್ತು. ಗ್ರೇಟ್. Feels good. Shit bro, crazy. Amazing. ಇವಾಗ ಚಿನಪ್ಸ್ ಆಯ್ತು, ಚೆಸ್ಟ್ ಟಿಪ್ಸು ಪ್ರಾಪರ್ ಆಗಿ ಬರುತ್ತೆ. ಈ ಚೆಸ್ಟು ಟಿಪ್ಸ್ ಏನಾರು ಮಾಡಿದ್ರೆ, ಸೊ ಟಿಪ್ಸು ಬಾಪ್ ಆಫ್ ಚೆಸ್ಟ್ ಅಂತಾರೆ, ಅಂದ್ರೆ ಫಾದರ್ ಆಫ್ ಚೆಸ್ಟ್. ಟಿಪ್ಸ್ ಏನಾರು ಪ್ರಾಪರ್ ಟಿಪ್ಸ್ ಡೈಲಿ ಮಾಡಿದ್ರೆ ಒಳ್ಳೆ ಚೆಸ್ಟ್ ಶೇಪು, ಚೆಸ್ಟಿಗೆ ಒಳ್ಳೆ ಸ್ಟ್ರೆಟ್ನೆಸ್ಸು ಅದೆಲ್ಲ ಬೇಗ ಬರುತ್ತೆ. ಅವಾಗಲೇ 10 kg ವಾರ್ಮ್ ಅಪ್ ಅಲ್ಲಿ ಮಾಡಿದ್ದೆ, ಯಾವುದೋ ಬೈಯಕ್ಕಾಗಲ್ಲ, ರೆಕಾರ್ಡಿಂಗ್ ಬಿಟ್ಟೆ, ರೆಕಾರ್ಡೇ ಆಗಿಲ್ಲ. ಬೇಜಾರಾಗ್ಬಿಡುತ್ತೆ ಜೀವನ. ಸೊ ಲೆಟ್ಸ್ ಗೋ. ಸೊ 20 kgs ಅಲ್ಲಿ ನಾನು ಹೊಡಿಯೋದು ಬರೀ ಒಂದೇ ಒಂದು ಸಿಂಗಲ್ ರೆಪ್ ಅಥವಾ 2 ರೆಪ್ ಹೊಡಿತೀನಿ, ಯಾಕಂದ್ರೆ PR ಬ್ರೇಕ್ ಮಾಡ್ಬೇಕಲ್ಲ ಅದಕ್ಕೆ.
La 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 la. Let's go. 30 kg dips. Woohoo! Crazy. Oh man, I'm feeling so good. Ha! Good. Let's go with 40 kgs chest dips. ಸೈಕ್ ಆಗ್ತಾ ಇದೆ ನನ್ನ ಬಾಡಿ ಎಲ್ಲ ಸೀರಿಯಸ್ ಆಗಿ. ನನ್ನ ಬಾಡಿ ಎನಿ ಟೈಮ್ ಬೇಡ ಅನ್ನತ್ತೆ, ಬಟ್ ನನ್ನ ಮೈಂಡ್ ಯಾವ ಥರ ಅಂದರೆ ಎನಿ ಟೈಮ್ ಬೇಕು 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 ಅಂತ ಅನ್ಸುತ್ತೆ. ಯಾಕಂದರೆ ನನಗೆ ಅಷ್ಟು ಹೊಟ್ಟೆ ಹಸಿತಾ ಇರುತ್ತೆ. ಹೊಟ್ಟೆ ಹಸಿಯೋದಂದ್ರೆ ಊಟಕ್ಕೆ ಹೊಟ್ಟೆ ಹಸಿಯಲ್ಲ. ನಾನು ಏನು ಮಾಡ್ತೀನಿ ಅದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಬೇಕು ಅಂತ ಹೊಟ್ಟೆ ಹಸಿತಾನೇ ಇರುತ್ತೆ. ಆ ಹಸಿವನ್ನೇ ನನಗೆ ಮೋಟಿವೇಶನ್. ಸೊ ಲೆಟ್ಸ್ ಗೋ kill this 40 kg chest dips. Let's go. Whoo! ಸೊ ಅಟ್ ಲಾಸ್ಟ್ ಏನೇನಾಯ್ತು ಇವತ್ತು, ಚಿನಪ್ಸ್ ಆಯಿತು, ಡಿಪ್ಸ್ ಆಯಿತು. ಸೊ ಲಾಸ್ಟ್ ರೌಂಡ್ ಆಪ್ಸ್ ಒಂದು ಮುಗಿಸ್ಬಿಟ್ರೆ ಇವತ್ತಿನ ಬೆಳಗ್ಗೆ ವರ್ಕೌಟ್ ಖತಮ್. ಫಸ್ಟು ಮಾಡೋದೇನೆ ಲೆಗ್ ರೈಸು, ಆಮೇಲೆ ಸೈಡ್ಸು, ಮತ್ತೆ ಸೈಡ್ಸ್. ಆಮೇಲೆ
ಇದು ಈ ಥರ 10x10 ಮಾಡಿ, ಅಂದರೆ ಈಚ್ ವೇರಿಯೇಷನ್ 100 ಕೌಂಟ್ಸ್. ಈ ಥರ ಆ್ಯಪ್ಸ್ ಬರುತ್ತೆ. ಓಹೋ, ವರ್ಕೌಟ್ ಅಂತೂ ಮುಗೀತು. ಸೊ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿದ ತಕ್ಷಣ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನೋಡೋಣ ನಮ್ಮಮ್ಮ ಏನು ಊಟ ಮಾಡಿರ್ತಾರೆ ಅಂತ. ತುಂಬ ಲೇಟ್ ಆಗಿಬಿಡ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ವರ್ಕೌಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಮೇಝಿಂಗ್ ಐ ಫೀಲ್ ಬ್ರೋ. ಆ ಅಮೇಝಿಂಗ್ ಫೀಲ್ ಮಾಡೋಕ್ಕೆ ಮಜಾನೂ ಸಖತ್ತಾಗಿರುತ್ತೆ. ನಾವೆಷ್ಟು ಚೆನ್ನಾಗಿ ನಮ್ಮೇಲೆ ನಾವು ವರ್ಕೌಟ್ ಮಾಡ್ತೀವಿ, ಆಮೇಲೆ ನಮ್ಮೇಲೆ ನಾವು ಕಷ್ಟಪಡ್ತೀವಿ, ಅಷ್ಟೇ ನಮ್ಮ ಮನ್ಸು ಖುಷಿಯಾಗಿರುತ್ತೆ. ಸೊ ಎಲ್ಲರೂ ನಿಮ್ಮೇಲೆ ನೀವು ಕಷ್ಟಪಡಿ, ನಿಮ್ಮ ಮನ್ಸು ನಂತರನೇ ಖುಷಿಯಾಗಿರುತ್ತೆ. ಸೊ ಲೆಟ್ಸ್ ಗೋ. ವಾಟ್ ಅ ಬ್ಯಾಗ್ ಮ್ಯಾನ್, ವಾಟ್ ಅ ಬ್ಯಾಗ್. ಇದಕ್ಕಿಂತ ಬ್ಯಾಗ್ ಸಖತ್ತಾಗಿರೋ ನನ್ನ ಲೈಫಲ್ಲೇ ನಾನು ಯಾವತ್ತೂ ನೋಡಿಲ್ಲ. ಆಫೀಸ್ಗೂ ಎತ್ಕೊಂಡು ಹೋಗ್ಬೋದು, ಜಿಮ್ಗೂ ಹೋಗ್ಬೋದು. ಲೈಕ್ ಪ್ರಾಪರ್ ಬ್ಯಾಗ್ ಅಂದ್ಕೊಳ್ಳಿ. ಯಾರ್ಯಾರಿಗೆ ಬೇಕು ಅದನ್ನು ಒಂದು ಮೆನ್ಷನ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಲಿಟರಲಿ ಟೇಕ್ ಇಟ್. ವರ್ತ್ ಪೇಯಿಂಗ್ ಸೋ ಮಚ್ ಆಫ್ ಮನಿ ಫಾರ್ ದಿಸ್. ಇವತ್ತಿನ ಮಧ್ಯಾಹ್ನ ಊಟ ಮಾವಿನಕಾಯಿ, ಏನಂತಾರೆ ಇದಕ್ಕೆ, ಮಾವಿನಕಾಯಿ ಸಬ್ಜಿ. ಇದು ಸಖತ್ತಾಗಿರುತ್ತೆ ಗುರು, ಹೇಳ್ಬೇಕಂದ್ರೆ. ತಿಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ದೇವರಾಣೆ ಇದ್ದದ್ದು ರೆಸಿಪಿ ನಾನು ಒಂದ್ಸಲಿ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಒಂದೇ ಒಂದ್ಸಲಿ ತಿನ್ನಿ ಬ್ರೋ ಚಪಾತಿ ಜೊತೆ. ಯು ವಿಲ್ ಗೋ ಮ್ಯಾಡ್, ಯು ವಿಲ್ ಲಿಟರಲಿ ಗೋ ಮ್ಯಾಡ್. ಇವತ್ತಿನ ಮಧ್ಯಾಹ್ನ ಊಟ ಎಲ್ಲಿ ಅಂದರೆ ಇಲ್ಲಿ ಅಪ್ಪೂಸ್ ಕಿಚನ್ನು. ನನಗೆ ಈ ಅಪ್ಪೂಸ್ ಕಿಚನಲ್ಲಿ ಊಟ ಎಷ್ಟು ಇಷ್ಟ ಅಂದರೆ ಜೀವನೇ ಕೊಟ್ಬಿಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಇವ್ರ ಹತ್ರ ಊಟ. ಸೊ ಲೆಟ್ಸ್ ಗೋ. ಅಂಡಿ ನಂದೇ ಅಂಡಿ. ಬ್ರೋ ಗೋಲ್ಡೇ ಇಲ್ಲ ಬ್ರೋ. ನಾವಿಲ್ಲೆಲ್ಲ ತಿನ್ನಲ್ಲ. ನಮಸ್ಕಾರ. ನಾನು ಮತ್ತೆ ಎದ್ದಿದ ತಕ್ಷಣ ಇವತ್ತಂತೂ ಸೂಪರಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ಕ್ರೇಜಿಯಾಗಿ ವರ್ಕೌಟ್ ಮಾಡಿಬಿಟ್ಟೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ನನಗೆ ಗೊತ್ತಿಲ್ಲ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ತಿನ್ನಕ್ಕೆ ಹೋಗ್ತಾ ಇದ್ದೀನೋ, ರನ್ನಿಂಗ್ ಹೋಗ್ತಾ ಇದ್ದೀನೋ, ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀನೋ, ದೇವರಾಣೆ ನನಗೇನೇನು ಗೊತ್ತಿಲ್ಲ. ಸೊ ಹೋಗ್ತಾ ಇರೋದೇನೆ ಅಷ್ಟೇ. ಅದೆಲ್ಲ ಹೋಗ್ತೀನೋ ದೇವರಾಣೆ ನನಗಂತೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ನೀವು ನನ್ನ ಜೊತೆ ಬನ್ನಿ, ನಾನು ಏನು ಮಾಡ್ತೀನಿ ನೋಡಿದ್ರೆ ಖುಷಿಯಾಗಿರಿ. ಚೆನ್ನಾಗಿಲ್ಲ ನನ್ನ ಅಕ್ಕನ ಕಮೆಂಟಲ್ಲಿ ಏನೋ ಒಂದು ಚಪ್ಪರೋ ಅಥವಾ ಏನೇನೋ ನೀವು ಕಮೆಂಟ್ಗಳು ಹಾಕ್ತಿರಲ್ಲ, ಆ ಥರ ಹಾಕಿ. ಆ ಕಮೆಂಟ್ ಹಾಕೋದ್ರಿಂದ ನೀವೇನಾದ್ರು ಖುಷಿಯಾಗಿದ್ದರೆ ದೇವರಾಣೆ ನಾನು ಖುಷಿಯಾಗಿರ್ತೀನಿ. ಇವತ್ತು ಆಲ್ಮೋಸ್ಟ್ ನಾನಿವತ್ತು ರನ್ನಿಂಗೂ ಹೋಗಿಲ್ಲ, ಜಿಮ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸೊ ನಾನಿವಾಗ ಡೈರೆಕ್ಟ್ ಹೋಗ್ತಾ ಇರೋದೆ ನಮ್ಮ ಮನೆಗೆ. ಯಾಕಂದರೆ ಇಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ನನಗೆ ಒಂಚೂರು ಸ್ಟ್ಯಾಕ್ಸ್ ಬಂದಿತ್ತು ಬಟ್ಟೆದು. ಸೊ ಆ ಬಟ್ಟೆನೆಲ್ಲ ತೊಗೊಂಡು ಇವತ್ತು ರ್ಯಾಪಿಡೋ ಅಣ್ಣನ ಜೊತೆ ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗೇ ಇತ್ತು ಹೇಳ್ಬೇಕಂದ್ರೆ. ವರ್ಕೌಟ್ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಯಾಕೋ ಗೊತ್ತಿಲ್ಲ ಈ ನಡುವೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಊಟ ಎಲ್ಲ ಟೈಮ್ ಟು ಟೈಮ್ ಮಾಡೋಕ್ಕಾಗ್ತಾ ಇಲ್ಲ ಮುಂಚೆ ಥರ. ಯಾಕೋ ಗೊತ್ತಿಲ್ಲ ಗುರು. ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಊಟ ಮಾಡೋಂಗೆ. ಸೊ ಮನೆಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ನಮ್ಮಮ್ಮ ಇವತ್ತೇನು ಊಟ ಮಾಡಿದ್ದಾರೆ ಅಂತ. ಇವತ್ತಿನ ರಾತ್ರಿ ಊಟ ಎಲ್ಲಿ ಅಂದರೆ ಕ್ಯಾಲಿಫೋರ್ನಿಯಾ ಬುರಿಟೋ ಅಲ್ಲಿ. ಸೊ ನಾನೇನು ತಿಂತಾ ಇದ್ದೀನಿ ಅಂದರೆ ಸ್ಪೈಸಿ ನಾರ್ಮಲ್ मीडियम. तो which one sir? सब कुछ ये पोटैटो Potato. वेज.
भैया वो थोड़ा ज़्यादा डालो ಓ ಕ್ರೇಜಿ ಭಯ್ಯ ನೈಸ್. ಅದಾದಮೇಲೆ ಇವಾಗ Pico. ಹಾಂ ಇದು ವೆಜಿಟೇಬಲ್ ಸಲಾದು Less spicy. ಲೆಸ್ ಸ್ಪೈಸಿ. ಓಹೋ Sour cream. वो वाला नहीं चाहिए. Prawn. ಹಾಂ Cheese. Cheese. ಚೀಸ್ ಸೋಡಾ ಸ್ವಲ್ಪ ಸ್ವಲ್ಪ ಚೀಸ್ ಸ್ವಲ್ಪ Lettuce. ಚೀಸ್ ಆಯಿತು. ಹಾಂ Any Either- extras? Add-ons? वो वाला क्या ये raw mango salsa है और ये guacamole. रो मैंगो सॉस है क्या? ज़्यादा है क्या उसका प्राइस? 42 रुपीज़ है 25 grams का. ओ नहीं 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 बस इतना ही बस. ओ द बाउल इज रेडी बाय कैलिफोर्निया बुर्रिटो. लेट्स गो. ಫೈನಲಿ ಮನೆಗಂತೂ ರೀಚ್ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಲೈಕ್ 1 o'clock ಆಗಿಬಿಟ್ಟಿದೆ. ಸೊ ಇನ್ನೇನಾರು ನಮ್ಮ ಅಮ್ಮಂಗೆ ಏನಾರು ಹೇಳಿದ್ರೆ ಊಟ ಬಿಸಿ ಮಾಡಿಕೊಡು ಅಂದರೆ ನಮ್ಮಮ್ಮ ಚಪ್ಪಲಲ್ಲಿ ಹೊಡಿತಾರೆ. ಸೊ ಅದಕ್ಕೆ ನಾನೇ 2 ಚಪಾತಿ ಬಿಸಿ ಮಾಡಿಕೊಂಡೆ. ಬಿಸಿ ಮಾಡ್ಕೊಂಡಿದ್ದ ತಕ್ಷಣ ಒಂಚೂರು ಪಲ್ಯ ತಿನ್ನೋದೇನೆ ಇವಾಗ. ಓಹೋ ಓಹೋ ಇದು ಮಾವಿನಕಾಯಿ ಪಲ್ಯ. ಸೊ ಮಾವಿನಕಾಯಿ ಪಲ್ಯ ಮತ್ತು 1-2 ಚಪಾತಿ ತಿನ್ನಲೇಬೇಕು, ಇಲ್ಲಾಂದರೆ ಸೈಕು. ಆಹಾ ಏನು ಟೇಸ್ಟ್ ಗುರು. ಸೊ ರೈಸು ಹೇಳ್ಬೇಕಂದ್ರೆ ತಪ್ಪು ನಂದು. ಪಾಪ ನಮ್ಮಮ್ಮ 9 ಗಂಟೆಗೇನೆ ಬಂದು ನನ್ನ ಮಗ ಊಟ ಮಾಡ್ತಾನೆ ಅಂತ ಬಿಸಿ ಬಿಸಿ ರೈಸ್ ಮಾಡಿರ್ತಾರೆ. ಸೊ ನಾನು ಬಂದಿರೋದು ಎಷ್ಟು ಗಂಟೆಗೆ? ರಾತ್ರಿ 1:30. ಸೊ ಇನ್ನೇನು ಹೇಳೋಕ್ಕಾಗಲ್ಲ, ತಪ್ಪು ನಂದೇನೆ. ತಿಂತಾ ಇರೋದೆ ಇವಾಗ ಅಂತೂ ಇವತ್ತಂತೂ. ಸೊ 2 ಗಂಟೆ ಗುರು, 2:30 ಆಲ್ಮೋಸ್ಟ್ 3 ಗಂಟೆ ಅಂದ್ಕೊಳ್ಳಿ. ಡೈಲಿ ಎಡಿಟಿಂಗ್ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಸೇಮ್ ಕೆಲಸ ಮಾಡಿ. ಸೊ ನಾವು ಮಾಡಿರೋ ಕೆಲಸನೇ ಮಾಡ್ತಾನೆ ಇದ್ದರೆ ಅದ್ರಲ್ಲಿ ನಾವು ತುಂಬ ಸ್ಮಾರ್ಟ್ ಆಗ್ತೀವಿ. ಆಮೇಲೆ ತುಂಬ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವತ್ತೂ ಬೇಜಾರು ಮಾಡ್ಕೊಬೇಡಿ. ಯಾಕೆ ಗೊತ್ತಾ, ಮಾಡಿರೋದು ಕೆಲಸನೇ ಮಾಡಿ ಬೇಜಾರಾಗಬೇಡಿ. ಅದು ಒಂದಿಲ್ಲ ಅಂದರೆ ಒಂದಿನ ಸಕ್ಸಸ್ ತೊಗೊಂಬರಲೇ ಬರುತ್ತೆ. ಸೊ ಆ ಸಕ್ಸಸ್ ಮುಂದೆನೇ ನಾನಿದ್ದೀನಿ. ಸೊ ಸಿಗೋಣ ಮತ್ತೆ ನಾಳೆ.